ವೀಕ್ಷಕರೇ, ಇವತ್ತು ನಡೆದಿದ್ದ ಇಂಡಿಯಾ ಹಾಗೂ ಶ್ರೀಲಂಕಾ ನಡುವಿನ ಪಂದ್ಯದಲ್ಲಿ ಭಾರತ ತಂಡವು ಗೆದ್ದು ಬೀಗಿದ್ದು, ಹಾಗೆ ವೀಕ್ಷಕರೇ ಹಲವು ವರ್ಷಗಳ ದಾಖಲೆ ಸಮೇತ ಧ್ವಂಸವಾಗಿ ಹೋಗಿವೆ. ಹೌದು ವೀಕ್ಷಕರೇ, ಸೋಲುವ ಪಂದ್ಯವನ್ನು ಟೀಮ್ ಇಂಡಿಯಾ ತಂಡವು ಗೆದ್ದು ಬೀಗಿದೆಯಾ. ಇನ್ನು ವೀಕ್ಷಕರೇ, ಕೊನೆಯ ಓವರ್ನಲ್ಲಿ ಭಾರತ ತಂಡಕ್ಕೆ 24 ರನ್ಗಳು ಬೇಕಾಗಿದ್ದವು. ಇನ್ನು ಈ ಒಂದು ಗುರಿಯನ್ನು ಬೆನ್ನಟ್ಟಿ ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ ಭಾರತ ತಂಡವು ಗೆದ್ದು ಬೀಗಿದೆಯಾ. ಹೌದು ವೀಕ್ಷಕರೇ, ಭಾರತ ತಂಡವು T20 ಹಾಗೂ ODI ಸರಣಿಗಳನ್ನು ಆಡಲು ಇದೀಗ ಶ್ರೀಲಂಕಾ ನಾಡಿಗೆ ಎಂಟ್ರಿ ಕೊಟ್ಟಿದೆಯಾ. ಇನ್ನು ವೀಕ್ಷಕರೇ, ಭಾರತ ತಂಡವನ್ನು T20ಯಲ್ಲಿ ನಾಯಕನಾಗಿ ಸೂರ್ಯಕುಮಾರ್ ಯಾದವ್ ಅವರು ತಂಡವನ್ನು ಮುನ್ನಡೆಸಲಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು T20 ಹಾಗೂ ODI ಸರಣಿಯಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಟೀಮ್ ಇಂಡಿಯಾ ತಂಡದ ಪರ ನಾಯಕನಾಗಿ ಈ ಒಂದು ಸರಣಿಗಳನ್ನು ಮುನ್ನಡೆಸಲಿದ್ದಾರೆ. ವೀಕ್ಷಕರೇ, ಈ ಒಂದು ವಿಡಿಯೋದ ಸಂಪೂರ್ಣ ಡೀಟೇಲ್ಸ್ ತಿಳಿಯೋದಕ್ಕಿಂತ ಮುಂಚಿತವಾಗಿ ಟೀಮ್ ಇಂಡಿಯಾ ತಂಡದ ಈ ಪ್ರದರ್ಶನಕ್ಕೆ ದಯವಿಟ್ಟು ಈಗಲೇ ವಿಡಿಯೋಗೊಂದು ಲೈಕ್ನ ಮಾಡಿ. ಹಾಗೆ ನೀವು ಟೀಮ್ ಇಂಡಿಯಾ ತಂಡದ ನಿಜವಾದ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ದರೆ ಲೈಕ್ನ ಮಾಡೋದ್ರ ಮೂಲಕ ವ್ಯಕ್ತಪಡಿಸಿ. ಹಾಗೆ ದಯವಿಟ್ಟು ವೀಕ್ಷಕರ ಕಾಮೆಂಟ್ ಬಾಕ್ಸಲ್ಲಿ ಹಾರ್ದಿಕ್ ಪಾಂಡ್ಯ ಅವರಿಗೆ ನಾಯಕ ಸ್ಥಾನ ಕೊಡಬೇಕಾ ಅಥವಾ ಸೂರ್ಯಕುಮಾರ್ ಯಾದವ್ ಅವರಿಗೆ ನಾಯಕ ಸ್ಥಾನವನ್ನು ಕೊಡಬೇಕಾ ಎಂಬುದನ್ನು ದಯವಿಟ್ಟು ತಿಳಿಸಿ. ವೀಕ್ಷಕರೇ, ಇದೇ ಜುಲೈ 27ರಂದು ಭಾರತ ಹಾಗೂ ಶ್ರೀಲಂಕಾ ನಡುವಿನ ಮೊದಲ T20 ಪಂದ್ಯವು ಆರಂಭವಾಗಲಿದೆ. ಹೌದು ವೀಕ್ಷಕರೇ, 3 T20 ಪಂದ್ಯಗಳ ಸರಣಿ ಇದಾಗಿದ್ದು, ಹಾಗೆ ವೀಕ್ಷಕರೇ, ಈ ಒಂದು ಸರಣಿಯು ಮುಕ್ತಾಯಗೊಂಡ ಬಳಿಕ ODI ಸರಣಿಯನ್ನು ಭಾರತ ತಂಡವು ಹಮ್ಮಿಕೊಂಡಿದೆ. ಹೌದು ವೀಕ್ಷಕರೇ, ಈ ಒಂದು ODI ಸರಣಿಯಲ್ಲೂ ಕೂಡ ಭಾರತ ತಂಡವು ಶ್ರೀಲಂಕಾ ವಿರುದ್ಧ 3 ಪಂದ್ಯಗಳನ್ನು ಆಡಲಿದೆ. ಇನ್ನು ಈ ಒಂದು T20 ಸರಣಿಗೂ ಮುಂಚಿತವಾಗಿ ಇದೀಗ ವೀಕ್ಷಕರೇ ಶ್ರೀಲಂಕಾ ನಾಡಿನಲ್ಲಿ ವಾರ್ಮಪ್ ಪಂದ್ಯವನ್ನು ನಡೆಸಲಾಗಿತ್ತು. ಇನ್ನು ಈ ಒಂದು ವಾರ್ಮಪ್ ಪಂದ್ಯದಲ್ಲಿ ಭಾರತ ತಂಡವು ರೋಚಕವಾಗಿ ಗೆಲುವು ಸಾಧಿಸಿತು. ಹೌದು, ಈ ಒಂದು ವಾರ್ಮಪ್ ಪಂದ್ಯವು ಗಲೆ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನೆರವೇರಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದ ಇಂಡಿಯಾ ಹಾಗೂ ಶ್ರೀಲಂಕಾ ತಂಡವು ಭಾರೀ ಪೈಪೋಟಿ ನಡೆಸಿದವು. ಹೌದು, ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟ್ ಮಾಡಿದ್ದ ಶ್ರೀಲಂಕಾ ತಂಡವು ನಿಗದಿತ 20 ಓವರ್ಗಳಲ್ಲಿ 176 ರನ್ ಕಲೆ ಹಾಕಿ 6 ವಿಕೆಟ್ ಕಳೆದುಕೊಂಡಿತ್ತು. ಇನ್ನು ವೀಕ್ಷಕರೇ, ಇದಕ್ಕೆ ತಕ್ಕ ಉತ್ತರವಾಗಿ ಭಾರತ ತಂಡವು ನಿಗದಿತ 20 ಓವರ್ಗಳಲ್ಲಿ 177 ರನ್ಗಳನ್ನು ಸಿಡಿಸಿ 3 ವಿಕೆಟ್ ಕಳೆದುಕೊಂಡು ಈ ಒಂದು ಪಂದ್ಯದಲ್ಲಿ ಗೆಲುವು ಸಾಧಿಸಿತು. ಹೌದು, ಮೊದಲು ಬ್ಯಾಟ್ ಮಾಡಿದ ಶ್ರೀಲಂಕಾ ತಂಡದ ಪರ ಪ್ರಥಮ್ ನಿಸಂಕ ಅವರು 77 ರನ್ ಸಿಡಿಸಿದರೆ, ಇತ್ತ ಶ್ರೀಲಂಕಾ ತಂಡದ ಪರ ನಾಯಕನ ಆಟವಾಡಿದ ವನಿಂದು ಹಸರಂಗ ಅವರು 47 ರನ್ ಸಿಡಿಸಿ ಮಿಂಚಿದರು. ವೀಕ್ಷಕರೇ, ಇದರ ಮೂಲಕ ಶ್ರೀಲಂಕಾ ತಂಡವು ಭಾರತ ತಂಡಕ್ಕೆ 176 ರನ್ಗಳ ಗುರಿ ಕೊಟ್ಟಿತು. ವೀಕ್ಷಕರೇ, ಈ ಒಂದು ಕಠಿಣ ಗುರಿಯನ್ನು ಬೆನ್ನಟ್ಟಿದ ಭಾರತ ತಂಡದ ಪರ ಅಭಿಷೇಕ್ ಶರ್ಮಾ ಅವರು ಸ್ಫೋಟಕ ಇನ್ನಿಂಗ್ಸ್ ಆಡಿ 37 ಎಸೆತಗಳಲ್ಲಿ 102 ರನ್ ಸಿಡಿಸಿ ಮಿಂಚಿದರು. ಹೌದು ವೀಕ್ಷಕರೇ, ಇನ್ನು ಕೊನೆಯ ಓವರ್ನಲ್ಲಿ ಭಾರತ ತಂಡಕ್ಕೆ 24 ರನ್ಗಳ ಅಗತ್ಯವಿತ್ತು. ಇನ್ನು ವೀಕ್ಷಕರೇ, ಈ ಒಂದು ಹಂತದಲ್ಲಿ ಭಾರತ ತಂಡದ ನಾಯಕನಾಗಿದ್ದ ಸೂರ್ಯಕುಮಾರ್ ಯಾದವ್ ಅವರು ಈ ಒಂದು ರನ್ಗಳನ್ನು ಕಲೆ ಹಾಕಿ ವಾರ್ಮಪ್ ಪಂದ್ಯದಲ್ಲಿ ಗೆದ್ದು ಬೀಗಿದರು. ವೀಕ್ಷಕರೇ, ಇದರ ಮೂಲಕ ಸೂರ್ಯಕುಮಾರ್ ಯಾದವ್ ಅವರ ಹೊಸ ಪಡೆಯು ಭರ್ಜರಿಗೆ ಶುಭಾರಂಭ ಮಾಡಿತು. ಇನ್ನು ಈ 3 T20 ಪಂದ್ಯಗಳಿಗಿಂತ ಮುಂಚಿತವಾಗಿ ಇದೀಗ ಮೊದಲೇ ವಾರ್ಮಪ್ ಪಂದ್ಯದಲ್ಲಿ ಭಾರತ ತಂಡವು ಗೆದ್ದು ಬೀಗಿತು. ಇನ್ನು ವೀಕ್ಷಕರೇ, ಇನ್ನು ಉಳಿದಂಥ 2 ವಾರ್ಮಪ್ ಪಂದ್ಯಗಳು ಜುಲೈ 21ರಂದು 2ನೇ ಪಂದ್ಯವು ನಡೆದರೆ, ಹಾಗೆ ವೀಕ್ಷಕರೇ ಜುಲೈ 23ರಂದು 3ನೇ ವಾರ್ಮಪ್ ಪಂದ್ಯವು ನಡೆಯಲಿದೆ. ವೀಕ್ಷಕರೇ, ಇದಾಗಿತ್ತು ಈ ಒಂದು ವಾರ್ಮಪ್ ಪಂದ್ಯದ ಫುಲ್ ಅಪ್ಡೇಟ್ಸ್.